ಇವತ್ತಿನ ಈ ಕಾರ್ಯಕ್ರಮದ ನಂತರ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಧುರ ಚಿತ್ರ ಗೀತೆಗಳನ್ನ ನಾವು ನೀವೆಲ್ಲ ಕೇಳಿದ್ದೇವೆ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀಗ ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸುವಂತೆ ಮಾನ್ಯ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರು ಜ್ಯೋತಿ ಬೆಳಗುವ ಮೂಲಕ ಇವರು ಅಂತ ಕರೀತಾ ಇದ್ರು, ಆದ್ರೆ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೀತಾ ತಾವೇ ಅಭಿಮಾನಿಗಳ ದೇವರಾಗಿ ಆರಾಧ್ಯ ದೈವವಾದ್ರು. ಅವರವರಿಗೆ ಅವರ 97ನೇ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗೌರವಿಸುವ ಅತಿಥಿ ಗಣ್ಯರನ್ನ ತಮ್ಮೆಲ್ಲರನ್ನೂ ಕೂಡ ಸ್ವಾಗತ ನುಡಿಗಳೊಂದಿಗೆ ಬರಮಾಡಿಕೊಳ್ಳುವಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕರು ಶ್ರೀ ಗುರುನಾಥ್ ಕಡಬೂರ್ ಸರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಜಿಲ್ಲಾಡಳಿತ ಬೆಳಗಾವಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ರಾಜ್ಕುಮಾರ್ ಈ ನಮ್ಮ ಚಿತ್ರರಂಗದ ಅಂದ್ರೆ ಬರೀ ಕರ್ನಾಟಕ ಕನ್ನಡ ಚಿತ್ರರಂಗ ಎಲ್ಲ ಭಾರತೀಯ ಚಿತ್ರರಂಗ ಇಡೀ ಜಗತ್ತಿನ ಚಿತ್ರರಂಗ ಕಂಡಂತ ಒಂದು ಮೇರು ನಟ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆದರ್ಶ ವ್ಯಕ್ತಿತ್ವ, ಅವರೇನು ಅವರ ಸಾಮಾಜಿಕ ಕಡೆ ಅವರ ಆದರ್ಶ ವ್ಯಕ್ತಿತ್ವ ಇತ್ತು, ಅವುಗಳನ್ನ ಪರಿಗಣಿಸಿ ಅವರು ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವರ ಒಂದು ಸಾಧನೆಯನ್ನು, ಚಿತ್ರರಂಗದ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು. ಯಾಕಂದ್ರೆ ಮುಂದೆ ಶತಮಾನಗಳ ಮುಂದೆ ಕೂಡ ಚಿತ್ರರಂಗಕ್ಕೆ ಒಂದು ಆದರ್ಶ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆದರ್ಶ ವ್ಯಕ್ತಿತ್ವವನ್ನ ಯುವ ಪೀಳಿಗೆಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 2017ರಿಂದ ಈ ಒಂದು ರಾಜ್ಕುಮಾರ್ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದೆ. ತಮಗೆಲ್ಲ ಗೊತ್ತಿರುತ್ತೆ, ಪ್ರತಿ ವರ್ಷ ಕೂಡ ಒಂದು ಮಾದರಿ ನೀತಿ ಸಂಹಿತೆ ಇರುತ್ತೆ. ಯಾಕಂದ್ರೆ ನಾವು ಆಚರಿಸ್ತಾ ಒಂದು 8-10 ವರ್ಷ ಆಯ್ತು. ಪ್ರತಿ ವರ್ಷ ಒಂದಿಲ್ಲ ಒಂದು ಚುನಾವಣೆ ಇರೋದ್ರಿಂದ ಏಪ್ರಿಲ್ ಮೇದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಗೆ ಇರೋದ್ರಿಂದ ಬಹಳ ಸಂಕ್ಷಿಪ್ತವಾಗಿ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮ ಆಚರಿಸ್ತಾ ಬರ್ತಾ ಇದ್ವಿ. ಮುಂಬರುವ ದಿನಗಳಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಆಚರಿಸಬೇಕು. ಡಾಕ್ಟರ್ ರಾಜ್ಕುಮಾರ್ ಗೀತೆಗಳನ್ನ ಪ್ರಸ್ತುತಿ ಮಾಡೋದಕ್ಕೆ ಜಿಲ್ಲೆಯಾದ್ಯಂತ ಕಲಾವಿದರನ್ನ ಹಾಡುಗಾರನ್ನ ಕರೆಸಬೇಕು ಅನ್ನೋ ಒಂದು ವಿಚಾರ ಇದೆ. ಈ ವರ್ಷ ಕೂಡ ಒಂದು ಪ್ರತಿ ವರ್ಷದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾಗಿರುತ್ತ ಶ್ರೀ ಎಂ ಕಾರ್ತಿಕ್ ಅವರನ್ನ ಜಿಲ್ಲಾಡಳಿತ ಇಲಾಖೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಕನ್ನಡ ನಾಡಿನ ಭಾಷೆಯ ಒಂದು ಭಾವನಾತ್ಮಕ ಕೊಂಡಿ, ಸಾಹಿತ್ಯಿಕ ಕೊಂಡಿ, ಕಲಾವಿದರ ಒಂದು ಕಲಾ ಕ್ಷೇತ್ರದ ಕೊಂಡಿ ಅದು ತಮ್ಮಾಗಿಲ್ಲ ಶ್ರೀ DS ಜೋಗ್ಲಿ ಅವರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಇಲಾಖೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವನ್ನೇ ಅನ್ಬೋದು, ತಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನದಿಂದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿದ್ದೀರಿ. ತಮ್ಮೆಲ್ಲರೂ ಇಲಾಖೆ ಪರವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ ಮಾಡಿಕೊಳ್ತೇನೆ. ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಅವರೆಲ್ಲ ಬರಮಾಡಿಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಬಂದಿರತಕ್ಕಂಥ ಪ್ರತಿಯೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈಗ ಇಷ್ಟೊತ್ತು ನಾವು ಎಲ್ಲ ಕೇಳಿದೀವಿ, ನಮ್ಮ ಉಪನ್ಯಾಸಕರಂತೂ ಅತಿ ಅದ್ಭುತವಾಗಿ ಅವರ ಒಂದು ಜೀವನನ ನಾವು ಕಣ್ಮುಂದೆ ನಮ್ಮ ಮುಂದೆನೆ ಇಟ್ಟಿದ್ದಾರೆ ಮತ್ತೊಂದು ಬಾರಿ. ಅವರು ನಾವು ಇದನ್ನ ಗಮನಿಸಿದ್ರೆ ಒಂದೇನಂದ್ರೆ ಅವರು ಅತಿ ಉತ್ತಮವಾದ ಒಂದು ನಟ, ಅದ್ರ ಜೊತೆಗೆ ಉತ್ತಮವಾದ ಗಾಯಕನೂ ಕೂಡ ಹೌದು. ಆಮೇಲೆ ಅಷ್ಟೇ ಸರಳತೆ, ಸಜ್ಜನತೆ, ಜನರೊಂದಿಗೆ ಒಡನಾಟ, ಈ ಒಂದು ಕಾರಣಗಳಿಂದಾನೇ ಅವರು ಬಹುಶಃ ಈಗಲೂ ಕೂಡ ನಾವು ಹೇಳಿದ್ರೆ ತಪ್ಪಾಗ್ಲಾರದು ಅನ್ಕೋತೀನಿ, ಅವರು ನಮ್ಮ ಹೃದಯದಲ್ಲಿ ಚಿರಂಜೀವಿಯಾಗಿ ಉಳಿದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಏನು ನಮ್ಮ ವಾರ್ತಾ ಇಲಾಖೆಯಿಂದ ಈ ಒಂದು ದಿನ ಇಲ್ಲಿ ಈ ಕಾರ್ಯಕ್ರಮನೂ ಕೂಡ ಮಾಡ್ತಾ ಇದ್ದೀವಿ. ಈಗ ಅವರು ಅವಾಗಲೇ ಹೇಳಿದ್ರು, ಇನ್ನ ನೆಕ್ಸ್ಟ್ ಟೈಮು ಇನ್ನ ದೊಡ್ಡದಾಗಿ ಒಂದು ಭವನದಲ್ಲಿ ಆಚರಣೆ ಮಾಡ್ಬೇಕು ಅಂತ. ಯಾಕೆಂದ್ರೆ ಈಗ ನಾವು ಒಂದು 2017 ಟೈಮಿಂದ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಪ್ರತಿ ಬಾರಿ ಒಂದು ಮಾದರಿ ನೀತಿ ಸಂಹಿತೆ, ಒಂದು ಎಲೆಕ್ಷನ್, ಮತ್ತೊಂದು ಇದ್ದಿದ್ರೆ ಕಾರಣಗಳಿಂದ ಇದೊಂದು ಸಣ್ಣ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಬರ್ತಾರೆ. ಆದ್ರೆ
ಜನರು ತಾನಾಗಿ ತಾನೇ ಸೇರ್ತಕ್ಕಂತ ಒಂದು ಆ ಆ, ಒಂದು ಕಾರ್ಯಕ್ರಮ ಅಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಆಚರಣೆ ಮಾಡ್ತೀವಿ ಅಂತ ಏನಾದ್ರು ನಾವು ಹೇಳಿದ್ರೆ ಅದು ಏನ್ ತಪ್ಪಾಗಲಾರದು. ಯಾಕೆಂದ್ರೆ ಎಲ್ಲ ಅಭಿಮಾನಿಗಳು ತಾನಾಗಿ ತಾನೇ ಸೇರ್ತಕ್ಕಂತ ಒಂದು ಆ ಆ ಒಂದು ಕಾರ್ಯಕ್ರಮ ಅದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಮುಂದೆ ಇನ್ನ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಅವರದೊಂದು ಏನು ಅವರ ಸಜ್ಜನತೆ, ಅವರ ಏನು ಒಂದು ಜನರ ಹತ್ರ ಅತಿ ಒಡನಾಟ ಏನಿತ್ತು, ಆ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲೂ ಕೂಡ ಅಧಿಕಾರಿಗಳು ನಾವು ಕೂಡ ಜನರೊಟ್ಟಿಗೆ ಅವರ ಒಂದು ಕೆಲಸಗಳನ್ನ ಒಂದು ಮಾಡೋಣ ಅಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ, ನಮ್ಮ ಒಂದು ಕಾರ್ಪೊರೇಷನ್ ವತಿಯಿಂದಾಗ್ಲಿ ಅಥವಾ ಜಿಲ್ಲಾಡಳಿತ ವತಿಯಿಂದಾಗ್ಲಿ ಜನರ ಒಂದು ಏನು ಅವರು ಸೇವೆಗಳನ್ನ ಬೇಡಿಕೆ ಇಟ್ಟು ಬರ್ತಾರೆ, ಅದನ್ನ ಶೀಘ್ರವಾಗಿ ಮಾಡೋಣ ಅಂತ ನಮ್ಮ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇಯ ಜನ್ಮದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಅಂತಹ ವೇದಿಕೆ ಮೇಲಿರುವ ಆಯುಕ್ತರಾದಂಥ ಕಾರ್ತಿಕ್ ಅವರೇ ಮತ್ತು ನಮ್ಮ ಮಿತ್ರರಾದಂಥ ಗುರುನಾಥ್ ಕಡಬೂರ್ ಅವರೇ, ಎಲ್ಲ ಮಿತ್ರರೇ, ಮಾಧ್ಯಮ ಮಿತ್ರರೇ, ಬಹುಶಃ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನನಗಿಂತ ಅತಿ ಹೆಚ್ಚು ಅವರದೇ ಆದಂತಹ ಒಂದು ಆಲೋಚನೆ, ಅನುಭವಗಳು, ಅಣ್ಣ ಅವರ ಬಗ್ಗೆ ಇರುವಂತಹ ಪ್ರೀತಿ, ಅಭಿಮಾನದ ನುಡಿಗಳನ್ನಾಡ್ಲಿಕ್ಕೆ ನನಗಿಂತ ಸಮರ್ಥರು ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಕನ್ನಡದ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ರಾಜ್ಕುಮಾರ್ ಮನೆ ಮಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ. ಅವರೊಬ್ಬ ಜನನಾಯಕನಾಗಿ ಬೆಳೆದು ನಿಂತವರು. ಬಹುಶಃ ಇದಕ್ಕೆ ಕಾರಣ ನಾನು ಕಂಡುಕೊಂಡಂತೆ ಅವರು ಬೆಳೆದದ್ದು ರಂಗಭೂಮಿಯಲ್ಲಿ. ರಂಗಭೂಮಿ ಮನುಷ್ಯನಿಗೆ ಹೆಚ್ಚು ಹೆಚ್ಚು ಮನುಷ್ಯನನ್ನಾಗಿಸ್ತದೆ. ಮೌಲ್ಯಗಳತ್ತ ರಂಗಭೂಮಿ ಕೊಂಡೊಯ್ತದೆ. ನೀವು ರಾಜ್ಕುಮಾರ್ ಅವರ ಮಾತುಗಳನ್ನ ತುಣುಕುಗಳಾಗಿ ಕೇಳಿರಬಹುದು, ಅಥವಾ ಇಡಿಯಾಗಿ ಅವರ ಲಭ್ಯ ಇರುವ ಸಂದರ್ಶನಗಳನ್ನ ಕೇಳಿದಾಗ ಅವರು ಹೇಳಿದ್ದು ಇದನ್ನೇ. ನನಗೆ ಮೊದಲನೇದಾಗಿ ಅವ್ರು ಹೇಳೋದು, ನನಗೆ ಅನ್ನ ಕೊಟ್ಟಿದ್ದು ರಂಗಭೂಮಿ, ಆಮೇಲೆ ರಂಗಭೂಮಿ ನನಗೆ ಎಲ್ಲವನ್ನೂ ಕೊಟ್ಟಿತು, ಎಲ್ಲವನ್ನೂ ಕಲಿಸಿತು. ಬದ್ಧತೆಯನ್ನು ಕಲಿಸ್ತದೆ, ಕಮಿಟ್ಮೆಂಟ್ ಕಲಿಸ್ತದೆ. ಥಿಯೇಟರ್ನಲ್ಲಿ ಬದ್ಧತೆ ಇಲ್ಲದೆ ಇರುವವರು ಅಲ್ಲಿ ಹೆಚ್ಚು ಉಳಿಯೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ರಂಗಮಂಚದ ಮೇಲೆ ಪಾತ್ರಧಾರಿಯಾಗಿ ನವರಸಗಳನ್ನ ಪ್ರೇಕ್ಷಕನಿಗೆ ಉಣಬಡಿಸುವುದರ ಜೊತೆಗೆ ಗೇಟ್ ಕೀಪರ್ ಆಗಬೇಕಾಗ್ತದೆ, ಕಸ ಗುಡಿಸ್ಬೇಕಾಗ್ತದೆ, ಎಲ್ಲವನ್ನೂ ಮಾಡಬೇಕಾಗ್ತದೆ. ಒಂದು ಪಕ್ಷ ಒಬ್ಬ ನಟ ಅಥವಾ ನಟಿ, ಕಲಾವಿದೆ ಆವತ್ತು ಗೈರ್ ಹಾಜರಾಗಿ ಉಳಿದ್ರೆ ಆ ಪಾತ್ರವನ್ನು ಒಬ್ಬ ಗೇಟ್ ಕೀಪರ್ ಆಗಿರ್ತಕ್ಕಂಥವ್ರು ನಿಭಾಯಿಸ್ತಿರ್ತಾನೆ. ಅಷ್ಟರ ಮಟ್ಟಿಗೆ ಒಂದು ಬದ್ಧತೆಯನ್ನ ಮತ್ತು ಸಾಮರ್ಥ್ಯವನ್ನ ರಂಗಭೂಮಿ ನೀಡಿರ್ತದೆ. ಅದನ್ನ ಇಡಿಯಾಗಿ ಆ ರಸವನ್ನ ರಾಜ್ಕುಮಾರ್ ತಮ್ಮ ಒಳಗಡೆ ತುಂಬಿಕೊಂಡು, ಅವರ ಜೊತೆ ಇರುವಂತ ಬಹಳ ದೊಡ್ಡ ದೊಡ್ಡ ಕಲಾವಿದರು, ಗುಬ್ಬಿ ವೀರಣ್ಣವರ ಗರಡಿಯಲ್ಲಿ ಬೆಳೆದವರು ಮುತ್ತುರಾಜ್,
ಕ್ರಮೇಣ ಅವರು ರಾಜ್ಕುಮಾರ್ ಆಗಿ ಬೆಳೆದ ಒಂದು ದಾರಿ ಇದೆಯಲ್ಲ, ಆ ಮೈಲುಗಲ್ಲುಗಳಿದಾವಲ್ಲ, ಅವು ಬಹಳ ಅವರು ಒಂದು ಸಾಯುವ ತನಕವೂ ಕೂಡ ಅವರಲ್ಲಿ ಯಾವ ಬದಲಾವಣೆಗಳು ಆಗದೇ ಇರುವುದನ್ನ ನಾನು ಅವರ ಜೊತೆ ಅವರನ್ನ ಭೇಟಿಯಾದ ಒಂದು ಪ್ರಸಂಗವೊಂದರಲ್ಲಿ ಕಂಡುಕೊಂಡಿದ್ದೀನಿ. ಅದು 2003-4ರಲ್ಲಿ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದಿಂದ ಬಂದವರು ರಾಜ್ಕುಮಾರ್. ಒಂದು ದುರ್ಬಲ ವರ್ಗದಿಂದ ಬಂದವರು. 3ನೇ ತರಗತಿಯನ್ನು ಪೂರೈಸದೇ ಇರುವ ಆ ಮುತ್ತುರಾಜ್ ಹೇಗೆ ಬೆಳೀತಾರೆ? ಈ ಥರದ ಮುತ್ತುರಾಜ್ ರಾಜ್ಕುಮಾರನಾಗುವ ಒಂದು ಬೆಳವಣಿಗೆ ಹಿಂದೆ ಇರುವುದು ಏನು ಅಂತಂದಾಗ ಸ್ವಂತ ಶಕ್ತಿ, ಶ್ರದ್ಧೆ, ಬದ್ಧತೆ ಮತ್ತು ಅವರೊಳಗೆ ಇರುವಂತ ಅಸಾಧಾರಣ ಪ್ರತಿಭೆ. ಇವು ಎಲ್ಲವೂ ಅವರ ಸಾಮಾಜಿಕ ಹಿಂದುಳಿದುವಿಕೆಯನ್ನ, ಆರ್ಥಿಕ ದುರ್ಬಲತೆಯನ್ನ ಮತ್ತು 3ನೇಯತೆ ಕಲಿಯದೇ ಇದ್ದರೂ ಇರುವಂಥದ್ದನ್ನ ಅಳಿಸಿ ಹಾಕುವಂಥದ್ದನ್ನ ಮಾಡ್ತಾರೆ. ಅವರು ಬಾಯಲ್ಲಿ ಕನ್ನಡವನ್ನು ಕೇಳೋದೇ ಒಂದು ಸೊಗಸು. ತುಂಬಾ ಸಾಫ್ಟ್ ಆಗಿ ಮಾತಾಡ್ತಿರ್ತಾರೆ ಒಮ್ಮೊಮ್ಮೆ. ಆದ್ರೆ ಪಾತ್ರಕ್ಕೆ ಸೇರಿದಾಗ, ಪಾತ್ರವನ್ನ ತಮ್ಮೊಳಗಡೆ ಆಹ್ವಾನಿಸಿಕೊಂಡಾಗ, ಆ ಪಾತ್ರ ಬೀಡುವ ಕನ್ನಡದ ಏರಿಳಿತದ ಅವರ ಸಂವಾದ ಇದೆಯಲ್ಲ, ಅದು ಬಹಳ ಅದ್ಭುತವಾದ. ಆದ್ರೆ ನೀವು ಖಾಸಗಿಯಾಗಿ ಮಾತಾಡ್ತಾ ಇದ್ರೆ ಅವರ ಆ ಕನ್ನಡ ಇದೆಯಲ್ಲ, ಅದು ಬಹಳ ಸೊಗಸು, ಬ್ಯೂಟಿ. ಜೇನು ಇದ್ದಂಗೆ, ಅದು ಹಾಲು ಜೇನು ಕುಡಿದ ಒಂದು ಸೇವಿಸಿದ ಒಂದು ಅನುಭವ.